ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯ ಪಾಠಕ್ಕೆ ಸುಸ್ವಾಗತ. ಅಂಡಾದ್ ಬಹಿಃ ಅಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನ ಅಭಿಮತ ಶ್ರೀ ಚತುರ್ಮುಖ ಮುಖ್ಯಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ ಅನಂತಾನಂತರೂಪ ಮೂಲಭೂತ ತಥಾ ಅಶೇಷ ಜಗತ್ಪಾಲನ ಪ್ರಯೋಜನಕ ಶಾಂತಿಪತಿ ಅನಿರುದ್ಧ ಮೂಲಭೂತ ಅಶೇಷ ಜಗತ್ ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ ಮೂಲಭೂತ ಜಗತ್ ಸಂಹಾರ ಪ್ರಯೋಜನಕ ಜಯಾಪತಿ ಸಂಕರ್ಷಣ ಮೂಲಭೂತ. ಇಷ್ಟು ವಿಶೇಷಗಳನ್ನು ಮೂಲರಾಮನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಸೀತಾಪತೆ ಶ್ರೀರಾಮಚಂದ್ರ ಅಲ್ಲಿಗೆ ವಿಶೇಷಣ. ಮೂಲರೂಪಿ ನಾರಾಯಣನನ್ನು ಮತ್ತು ಅವನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ 4 ರೂಪಗಳನ್ನು ಈ ಗದ್ಯದಲ್ಲಿ ವಿಶೇಷವಾಗಿ ವರ್ಣಿಸ್ತಾ ಇದ್ದಾರೆ. ಶ್ರೀ ಸಹಿತ ನಾರಾಯಣ, ಶಾಂತಿ ಸಹಿತ ಅನಿರುದ್ಧ, ಕೃತಿ ಸಹಿತ ಪ್ರದ್ಯುಮ್ನ, ಜಯ ಸಹಿತ ಸಂಕರ್ಷಣ ಇವರು ಮಾಡತಕ್ಕಂತಹ ವ್ಯಾಪಾರ, ಸೃಷ್ಟ್ಯಾದಿ ವ್ಯಾಪಾರಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಪತಿ ನಾರಾಯಣ, ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ ಈ 4 ರೂಪಗಳಲ್ಲಿಯೂ ಲಕ್ಷ್ಮೀದೇವಿ 4 ರೂಪ ವಿಶೇಷಗಳನ್ನು ತೆಗೆದುಕೊಳ್ತಾಳೆ. ಅದನ್ನೇ ಶಾಂತಿ, ಕೃತಿ, ಜಯ, ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ ಈ 4 ರೂಪವಿಶೇಷಗಳನ್ನು ತಿಳಿಸ್ತಾ ಇದ್ದಾರೆ. ಅಂಡಾದ್ ಬಹಿ ಅಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನ ಅಭಿಮತ ಚತುರ್ಮುಖ ಶ್ರೀ ಚತುರ್ಮುಖ ಮುಖ್ಯಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ. ಅಂಡಾದ್ ಬಹಿ ಅಭಿವ್ಯಕ್ತ, ಅಂಡಾದ್ ಬ್ರಹ್ಮಾಂಡ, ಅಂಡಾತ್ ಬ್ರಹ್ಮಾಂಡಕ್ಕಿಂತ ಹೊರಗೆ ಅಂತ, ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲು ಅಂತ ಅರ್ಥ. ಅಂಡಾದ್ ಬಹಿ ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲು ಪ್ರಕಟವಾಗತಕ್ಕಂಥ, ಅಭಿವ್ಯಕ್ತ ಪ್ರಕಟವಾಗತಕ್ಕಂತಹ ಶುದ್ಧ ಸೃಷ್ಟಿತ್ವೇನ ಅಭಿಮತ, ಶುದ್ಧ ಸೃಷ್ಟಿಯೊಂದು ಸಮ್ಮತವಾಗಿರುವ, ಶುದ್ಧವಾದ ಸೃಷ್ಟಿಯೆಂದು ಸಮ್ಮತವಾಗಿರುವ ಶ್ರೀ ಚತುರ್ಮುಖ ಮುಖ್ಯಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ. ಚತುರ್ಮುಖ ಮತ್ತು ಮುಖ್ಯಪ್ರಾಣರಿಂದ ಉಪಾಸ್ಯಮಾನತ್ವ, ಆ ರೂಪಗಳು, ಪರಮಾತ್ಮನ ರೂಪಗಳು ಚತುರ್ಮುಖ ಹಾಗೂ ಮುಖ್ಯಪ್ರಾಣರಿಂದ ಉಪಾಸ್ಯಮಾನತ್ವ ಇವೇ ಮೊದಲಾದ ಅನೇಕ ಪ್ರಯೋಜನಗಳುಳ್ಳ ಅನಂತಾನಂತ ರೂಪ ಮೂಲಭೂತ. ಅನಂತಾನಂತ ರೂಪ ಅಂದರೆ ಅಸಂಖ್ಯವಾಗಿರತಕ್ಕಂತಹ ರೂಪಗಳಿಗೆ ಮೂಲಭೂತ, ಮೂಲವಾಗಿರ್ತಕ್ಕಂತಹ, ತಥಾ ಹಾಗೆಯೇ ಅಶೇಷ ಜಗತ್ಪಾಲನ ಪ್ರಯೋಜನಕ, ಅಶೇಷ ಜಗತ್ತು ಸಕಲ ಜಗತ್ತಿನ ಪಾಲನ ರಕ್ಷಣೆಯೇ ಪ್ರಯೋಜನಕ, ಪ್ರಯೋಜನವಾಗಿ ಉಳ್ಳ ಯಾರು? ಶಾಂತಿಪತಿ ಅನಿರುದ್ಧ ಮೂಲಭೂತ. ಶಾಂತಿಪತಿ, ಶಾಂತಿನಾಮಕ ಲಕ್ಷ್ಮೀದೇವಿಯ ಪತಿಯಾದ
ಅನಿರುದ್ಧ ಮೂಲಭೂತ. ಆಮೇಲೆ ಪ್ರದ್ಯುಮ್ನ ಶಾಂತಿಪತಿ ಅನಿರುದ್ಧ ಮೂಲಭೂತ, ಅಶೇಷ ಜಗತ್ಸೃಷ್ಟಿ ಪ್ರಯೋಜನಕ, ಸಮಸ್ತ ಜಗತ್ತಿನ ಸೃಷ್ಟಿಯೇ ಪ್ರಯೋಜನವಾಗಿ ಉಳ್ಳಂತಹ ಕೃತಿಪತಿ ಪ್ರದ್ಯುಮ್ನ, ಕೃತಿನಾಮಕ ಪ್ರದ್ಯುಮ್ನ ಮೂಲಭೂತ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಪ್ರದ್ಯುಮ್ನ ರೂಪದ ಮೂಲಭೂತವಾಗಿರ್ತಕ್ಕಂತಹ ರೂಪ. ಮತ್ತು ಜಗತ್ ಸಂಹಾರ ಪ್ರಯೋಜನಕ ಅಂದರೆ ಸಮಸ್ತ ಜಗತ್ತಿನ ಸಂಹಾರ ಮಾಡೋದೇ ಆ ಒಂದು ರೂಪದ ಪ್ರಯೋಜನ, ಆ ರೂಪಧಾರಣ ಪ್ರಯೋಜನ. ಅಂತಹ ಸಮಸ್ತ ಜಗತ್ತಿನ ಲಯವೇ ಪ್ರಯೋಜನವಾಗಿ ಉಳ್ಳಂತಹ ಜಯಾಪತಿ ಸಂಕರ್ಷಣ, ಜಯಾಪತಿ ಸಂಕರ್ಷಣ ಮೂಲಭೂತ, ಜಯಾನಾಮಕ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಸಂಕರ್ಷಣ ರೂಪದ ಮೂಲವಾದ ಯಾರು? ನಾರಾಯಣ ರೂಪ. ಅಂತಹ ನಾರಾಯಣ ರೂಪಿಯಾಗಿರ್ತಕ್ಕಂತಹ ಹನುಮದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ, ಅಲ್ಲಿಗೆ ಅನ್ವಯ. ಇಷ್ಟು ಈ ಗದ್ಯದ ಪದಗಳ ಅರ್ಥ. ಅಂಡಾದ್ ಬಹಿ ಅಂದರೆ ಬ್ರಹ್ಮಾಂಡದ ಹೊರಗೆ, ಅಂದರೆ ಬ್ರಹ್ಮಾಂಡ ಸೃಷ್ಟಿಗಿಂತ ಮೊದಲು ಇರತಕ್ಕಂತಹ ರೂಪ ಅಂದರೆ ಯಾವುದು? ನಾರಾಯಣನ ರೂಪ, ಮೂಲ ರೂಪ ನಾರಾಯಣನ ರೂಪ. ಆ ನಾರಾಯಣನಿಂದ 4 ರೂಪಗಳು ಅಭಿವ್ಯಕ್ತವಾಗ್ತವೆ ಅಂತ ಹಿಂದಿನ ಗದ್ಯದಲ್ಲಿ ನಾವು ನೋಡಿದ್ವಿ. ಅನಿರುದ್ಧಾದಿ 4 ರೂಪಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಈ 4 ರೂಪಗಳು. ಈ 4 ರೂಪಗಳೇನಿವೆ, ಈ 4 ರೂಪಗಳುಳ್ಳಂತಹ ಮೂಲ ರೂಪ ನಾರಾಯಣ. ಅಂತಹ ನಾರಾಯಣ ಶ್ರೀ ಚತುರ್ಮುಖ ಮುಖ್ಯಪ್ರಾಣ, ಚತುರ್ಮುಖ ಹಾಗೂ ಮುಖ್ಯಪ್ರಾಣನಿಂದ ಉಪಾಸಲ್ಪಡ್ತಕ್ಕಂತಹ ಏನು ಅನಂತ ರೂಪಗಳಿವೆ. ಪರಮಾತ್ಮನ ಅನಂತ ರೂಪಗಳನ್ನು ಉಪಾಸನೆ ಮಾಡ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು, ಮುಖ್ಯಪ್ರಾಣದೇವರು ಮಾತ್ರ ಅಂತ ಹಿಂದೆ ಹೇಳಿದ್ವಿ ನಾವು. ಅಂತಹ ಚತುರ್ಮುಖ ಮುಖ್ಯಪ್ರಾಣರಿಂದ ಉಪಾಸಲ್ಪಡ್ತಕ್ಕಂತಹ ಅನಂತ ರೂಪಗಳು, ಆ ಅನಂತ ರೂಪಗಳಿಗೆ ಮೂಲಭೂತನಾಗಿರತಕ್ಕಂಥವನು ಯಾರು? ನಾರಾಯಣ. ಆ ನಾರಾಯಣದಿಂದಲೇ ಈ ಅನಿರುದ್ಧಾದಿ 4 ರೂಪಗಳು ಪ್ರಕಟವಾದವು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ 4 ರೂಪಗಳು ಅಭಿವ್ಯಕ್ತವಾದವು. ಯಾವ? ಮೂಲ ನಾರಾಯಣ ರೂಪ. ಆ ನಾರಾಯಣನ ಅನಂತಾನಂತ ರೂಪಗಳನ್ನು ಉಪಾಸನೆ ಮಾಡತಕ್ಕಂಥವರು ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣದೇವರು. ಅಂತಹ ಅನಂತ ರೂಪಗಳಲ್ಲಿ ಈ 4 ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಈ 4 ರೂಪಗಳಿಂದ ಪರಮಾತ್ಮ ಏನು ಮಾಡ್ತಾನೆ ಎಂಬುದನ್ನು ತಾತ್ಪರ್ಯದ 2ನೇ ಅಧ್ಯಾಯದಲ್ಲಿ ವಿವರವಾಗಿ ನಿರೂಪಣೆ ಮಾಡಿದ್ದಾರೆ. ಮತ್ತು ಇದು ಹರಿಕಥಾಂಸಾರದಲ್ಲಿ ಕೂಡ ಈ ವಿಚಾರ ಬರುತ್ತೆ. ಅದರಲ್ಲಿ ಅನಿರುದ್ಧ ರೂಪದಿಂದ ಪರಮಾತ್ಮ ಅನಿರುದ್ಧ ರೂಪದಿಂದ ಜಗತ್ತಿನ ಪಾಲನೆಯನ್ನು ಮಾಡ್ತಾಳೆ. ಆಗ ಆ ಅನಿರುದ್ಧನನ್ನು ಶಾಂತಿನಾಮಕ ಲಕ್ಷ್ಮೀದೇವಿ ಶಾಂತಿ ನಾಮಕ ರೂಪದಿಂದ ಆ ಪರಮಾತ್ಮನನ್ನು ಸೇವಿಸ್ತಾಳೆ. ಹೀಗೆ ಶಾಂತಿಪತಿ ಅನಿರುದ್ಧ, ಇವನಿಂದ ಜಗತ್ತಿನ ರಕ್ಷಣೆ ನಡೆಯುತ್ತೆ. ಆಮೇಲೆ ಮುಂದೆ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ. ಆ ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡಬೇಕಾದ್ರೆ ಲಕ್ಷ್ಮೀದೇವಿ ಕೃತಿ ಎಂಬ ಹೆಸರಿನಿಂದ, ಕೃತಿ ನಾಮಕ ರೂಪದಿಂದ ಲಕ್ಷ್ಮೀದೇವಿ ಅವನನ್ನು ಸೇವಿಸ್ತಾಳೆ. ಇನ್ನು ಸಂಕರ್ಷಣ ರೂಪದಿಂದ ಜಗತ್ತಿನ ಲಯ ನಡೆಯುತ್ತೆ. ಒಬ್ಬರಿಂದ ಜಗತ್ಪಾಲನೆ, ಜಗತ್ತಿನ ಸೃಷ್ಟಿ, ಜಗತ್ತಿನ ಲಯ ಯಾರಿಂದ? ಸಂಕರ್ಷಣ ರೂಪಿ ಪರಮಾತ್ಮನಿಂದ ಜಗತ್ತಿನ ಲಯ. ಹಿಂದೆ ಸಂಕರ್ಷಣ ಶಬ್ದದ ಅರ್ಥ ನೋಡುವಾಗ ನಾವು ನೋಡಿದ್ದೀವಿ ಈ ವಿಚಾರವನ್ನು. ಈ ಜಗತ್ತಿನ ಲಯ ಕಾರ್ಯ ಸಂಕರ್ಷಣ ರೂಪದಿಂದ ನಡೆಯುವಂಥದ್ದು. ಇಂತಹ ಸಂಕರ್ಷಣನ್ನು ಅವನ ಮಡದಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಜಯಾರೂಪದಿಂದ ಸೇವಿಸ್ತಾಳೆ. ಜಯಾಪತಿ
ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ. ಹೀಗೆ ಈ 3 ರೂಪಗಳಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನು ಪರಮಾತ್ಮ ಮಾಡ್ತಾನೆ ಅಂತ ಒಟ್ಟು ಈ ಒಂದು ಗದ್ಯದ ತಾತ್ಪರ್ಯ. ಮಹಾಭಾರತ ತಾತ್ಪರ್ಯದಲ್ಲಿ ಇದನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಈ 4 ರೂಪಗಳ ಒಂದು ಸೃಷ್ಟಿಯ ಕ್ರಮ, 4 ರೂಪಗಳು ಅಭಿವ್ಯಕ್ತವಾಗತಕ್ಕಂತಹ ಕ್ರಮ, ಅವುಗಳಿಂದ ಎಲ್ಲ ದೇವತೆಗಳ ಸೃಷ್ಟಿಯಾಗುವಂಥದ್ದು, ಅದೆಲ್ಲವನ್ನು ಕೂಡ ಆಚಾರ್ಯರು ಪ್ರಮಾಣ ಪುರಸ್ಸರವಾಗಿ ನಿರೂಪಣೆ ಮಾಡಿದ್ದಾರೆ. ತಾತ್ಪರ್ಯ ನೋಡುವಾಗ ಆ ವಿಚಾರವನ್ನು ನಾವು ನೋಡಬಹುದು. ಪರಮಾತ್ಮನಿಗೆ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವು ಮೊದಲಾದವುಗಳನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ರೂಪಗಳು ಬೇಕಾ? ಇಲ್ಲ. ಅವನು ಯಾವುದೋ ಒಂದು ರೂಪದಿಂದ ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥ. ಅವನು ಒಂದೊಂದು ರೂಪದಿಂದ ಒಂದೊಂದು ಮಾಡಬೇಕಂತೇನಿಲ್ಲ. ಎಲ್ಲ ಕಾರ್ಯಗಳನ್ನು ಅವ ಒಂದೇ ರೂಪದಿಂದ, ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ 3 ರೂಪದಿಂದ ಜಗತ್ತಿನ ರಕ್ಷಣೆ, ಸ್ಥಿತಿ, ಲಯ, ಜಗತ್ತಿನ ರಕ್ಷಣೆ, ಸೃಷ್ಟಿ ಮತ್ತು ಲಯ ಇವುಗಳನ್ನು ಮಾಡ್ತಾ ಇದ್ದಾನೆ. ಈ 3 ರೂಪಗಳಿಂದ ಅವನು ಮಾಡಬೇಕಂತೇನಿಲ್ಲ. ಎಲ್ಲ ರೂಪಗಳಿಂದ ಎಲ್ಲ ಕಾರ್ಯಗಳನ್ನು ಮಾಡಬೇಕಂತೇನಿಲ್ಲ. ಒಂದೇ ರೂಪದಿಂದ ಎಲ್ಲ ರೂಪಗಳಿಂದ ಆಗತಕ್ಕಂತಹ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೆ. ಆದರೂ ಆ ಭಿನ್ನ ಭಿನ್ನ ಯೋಗ್ಯತೆಯ ಅನಂತ ಜೀವನ ಉದ್ಧಾರಕ್ಕೋಸ್ಕರವಾಗಿ ಪರಮಾತ್ಮ ಅವನು ಅನಂತ ರೂಪಿ, ಅವನ ರೂಪಗಳಲ್ಲಿ ಭೇದ ಇಲ್ಲ. ಆದರೆ ಜೀವರಲ್ಲಿ ಭೇದ ಇದೆಯಲ್ಲ, ಅನಂತ ಜೀವರ ಯೋಗ್ಯತೆ ಬೇರೆ ಬೇರೆ, ಯೋಗ್ಯತಾನುಸಾರವಾಗಿ ಎಲ್ಲ ಜೀವರು ಭಿನ್ನ ಭಿನ್ನ. ಅವರವರ ಭಿನ್ನ ಭಿನ್ನ ಯೋಗ್ಯತಾನುಸಾರವಾಗಿ ಅನಂತ ಜೀವರ ಉದ್ಧಾರಕ್ಕೋಸ್ಕರವಾಗಿ ಅವನು ಅನೇಕ ರೂಪಗಳನ್ನು ತಾಳ್ತಾನೆ. ಅದನ್ನೇ ಆಚಾರ್ಯರು ಹೇಳ್ತಾರೆ ಮಧ್ವಿಜಯದಲ್ಲಿ. ವೇದವ್ಯಾಸನ ನಾರಾಯಣನ ಕಂಡಾಗ ಮಧ್ವಾಚಾರ್ಯ ಹೇಳ್ತಾರೆ, ಸ್ಮೃತಿ ಕೀರ್ತನ ಪ್ರಣತಿ ವಿಮುಕ್ತಯೇ ಸ್ವಜನಸ್ಯ ಯಾತ್ಯೆಯ ಅನೇಕ ರೂಪತಾಂ ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಎಂಬುದಾಗಿ ಅನಂತ ರೂಪಗಳನ್ನು ಚಿಂತನೆ ಮಾಡ್ತಾರೆ ಮಧ್ವಾಚಾರ್ಯರು ಬದರಿಕಾಶ್ರಮದಲ್ಲಿ ವೇದವ್ಯಾಸರನ್ನು ನಾರಾಯಣನ ಕಂಡಾಗ. ಯಾಕೆ ಅನಂತ ರೂಪಗಳನ್ನು ಅವನು ಧಾರಣ ಮಾಡ್ತಾನೆ ಅಂದರೆ, ಸ್ಮೃತಿ ಕೀರ್ತನ ಪ್ರಣತಿ ವಿಮುಕ್ತಯೇ ಸ್ವಜನಸ್ಯ ಯಾತ್ಯೆಯ ಅನೇಕ ರೂಪತಾಂ. ಒಂದೇ ರೂಪದಿಂದ ಅವನಿಗೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಯಾಕೆ ಅನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ ಅಂದರೆ, ಅನಂತ ರೂಪಗಳಿದ್ದರೆ ನಾವು ಅದನ್ನು ಸ್ಮರಣೆ ಮಾಡ್ತೇವೆ, ಕೀರ್ತನ ಮಾಡ್ತೇವೆ. ತನ್ನ ಸಜ್ಜನರ ವಿಮುಕ್ತಿಗೋಸ್ಕರವಾಗಿ ಪರಮಾತ್ಮ ಅನಂತ ರೂಪಗಳನ್ನು ಅವನು ಧಾರಣ ಮಾಡ್ತಾನೆ. ಆ ರೂಪಗಳನ್ನು ಸ್ಮರಣೆ ಮಾಡಲಿ, ಆ ರೂಪಗಳನ್ನು ಕೀರ್ತನೆ ಮಾಡಲಿ, ಆ ರೂಪಗಳಿಗೆ ನಮಿಸಲಿ. ಹೀಗೆ ಅವನ ಸ್ಮರಣೆ, ಕೀರ್ತನೆ, ಪ್ರಣಾಮಾದಿಗಳಿಂದ ಸಜ್ಜನರಿಗೆ ವಿಮುಕ್ತಿಯಾಗಬೇಕು ಎಂಬ ಕಾರಣಕ್ಕೆ ಅನೇಕ ರೂಪಗಳನ್ನು ನೀವು ತಳಿತೀರಾ ಎಂಬುದಾಗಿ ಅಲ್ಲಿ ಮಧ್ವಾಚಾರ್ಯರು ಅಲ್ಲಿ ಹೇಳ್ತಾರೆ. ಪರಮಾತ್ಮ ಮೂಲ ರೂಪದಿಂದಲೇ ಎಲ್ಲವನ್ನು ಮಾಡಬಹುದು. ಮೂಲ ರೂಪದಿಂದ ವಾಸುದೇವಾದಿ ರೂಪಗಳನ್ನು ಪ್ರಕಟಿಸುವುದು, ಇವೆಲ್ಲ ಸೃಷ್ಟಿಕ್ರಮ. ಅದನ್ನೇ ಅಲ್ಲಿ ಹರಿಕರಾಮಸಾರಲ್ಲಿ ವಿವರವಾಗಿ ಹೇಳಿದ್ದಾರೆ. ಈ ವಾಸುದೇವಾದಿ ರೂಪಗಳನ್ನು ಪ್ರಕಟಿಸುವಂತಹ ಸೃಷ್ಟಿಗೆ ಶುದ್ಧ ಸೃಷ್ಟಿ ಅಂತ ಹೇಳ್ತಾರೆ. ಸೃಷ್ಟಿ ಅದು ಸೂಕ್ಷ್ಮ ಸೃಷ್ಟಿ, ಸ್ಥೂಲ ದೃಷ್ಟಿ ಅಂತ 2 ಪ್ರಕಾರ. ಈ ವಾಸುದೇವಾದಿ ವಿವಿಧ ರೂಪಗಳ ಪ್ರಕಟಿಸುವುದುಂಟಲ್ಲ, ಅದು ಶುದ್ಧ ಸೃಷ್ಟಿ ಅಂತ ಹೇಳ್ತಾರೆ. ಸೃಷ್ಟಿ 4 ವಿಧವಾಗಿದೆ. ಶುದ್ಧ ಸೃಷ್ಟಿ, ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ, ಮಿಶ್ರ ಸೃಷ್ಟಿ, ಕೇವಲ ಸೃಷ್ಟಿ ಎಂಬುದಾಗಿ 4 ವಿಧ. ಶುದ್ಧ ಸೃಷ್ಟಿ ಅಂದರೆ ಪರಮಾತ್ಮ ತನ್ನ ಮೂಲ ರೂಪದಿಂದ ವಾಸುದೇವಾದಿ ರೂಪಗಳನ್ನು ಪ್ರಕಟಿಸುವುದು, ಇದು ಶುದ್ಧ ಸೃಷ್ಟಿ.
ಇದು ವಿವರವಾಗಿ ಬಂದಿದೆ ತಾತ್ಪರ್ಯದಲ್ಲಿ. ವಾಸುದೇವಾದಿ ರೂಪಗಳನ್ನು ಪ್ರಕಟಿಸುವುದುಂಟಲ್ಲ, ಅದು ಶುದ್ಧವಾಗಿರತಕ್ಕಂತಹ ಸೃಷ್ಟಿ. ಈ ಶುದ್ಧವಾಗಿರ್ತಕ್ಕಂತಹ ಸೃಷ್ಟಿ ಎರಡು ರೀತಿಯಾಗಿದೆ. ಒಂದು ಸೂಕ್ಷ್ಮ ಸೃಷ್ಟಿ, ಮತ್ತೊಂದು ಸ್ಥೂಲ ಸೃಷ್ಟಿ ಅಂತ. ಈ ಸೃಷ್ಟಿ ಆಗುವ ಕಾಲ ಬಂದಾಗ ಪರಮಾತ್ಮ ಏನು ಮಾಡ್ತಾನೆ, ಈ ಅವ್ಯಕ್ತವಾಗಿರ್ತಕ್ಕಂತಹ ತತ್ವ ಅಂದರೆ ಪ್ರಕೃತಿ, ಮೂಲ ಜಡ ಪ್ರಕೃತಿ, ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ ಇದನ್ನು. ಆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥಳು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯಲ್ಲಿ ಈ ಪ್ರಕೃತಿಯ ಗುಣಗಳು ಸತ್ವಜಸ್ತಮೋ ಗುಣಗಳು, ಆ ಪ್ರಕೃತಿಯ ಸತ್ವಜಸ್ತಮೋ ಗುಣಗಳು ವಿಷಮಾವಸ್ಥೆಯನ್ನು ಹೊಂದಿದಾಗ ಮಹತ್ತತ್ವ, ಅಹಂಕಾರ ತತ್ವ ಇವೇ ಮೊದಲಾದ ತತ್ವಗಳು ಸೃಷ್ಟಿಯಾಗಿ ಮುಂದೆ 24 ತತ್ವಗಳು ಸೃಷ್ಟಿಯಾಗತ್ತೆ. ಇದು ಸಾಂಖ್ಯ ದರ್ಶನ ಕೂಡ ಹೇಳುತ್ತೆ ಇದನ್ನು. ಸಾಂಖ್ಯ ದರ್ಶನದಲ್ಲಿ ಹೀಗೆ ಮೂಲ ಅವ್ಯಕ್ತ ಪ್ರಧಾನ, ಆ ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಹೀಗೆ 24 ತತ್ವ ಅಂತ ಸಾಂಖ್ಯ ದರ್ಶನ ಕೂಡ ಹೇಳುತ್ತೆ. ಈ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಕೃತಿಯಲ್ಲಿರ್ತಕ್ಕಂತಹ ಸತ್ವರಜಸ್ತಮೋ ಗುಣಗಳು, ಆ ಸತ್ವರಜಸ್ತಮೋ ಗುಣಗಳು ವಿಷಮಾವಸ್ಥೆಯನ್ನು ತಲುಪುವುದೇ ಸೃಷ್ಟಿ ಅಂತ ಸಾಂಖ್ಯ ದರ್ಶನ ಕೂಡ ಹೇಳುತ್ತೆ. ಈ ವಿಷಮಾವಸ್ಥೆಯನ್ನು ಹೊಂದಿದಾಗ ಆ ಪ್ರಕೃತಿ ಮಹದಾದಿ ತತ್ವಗಳ ರೂಪದಿಂದ ವಿಕಾರ ಹೊಂದತ್ತೆ. ಆ ತರಹ ವಿಕಾರವನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂತಹ ತನ್ನ ಶಕ್ತಿಯನ್ನು ಪರಮಾತ್ಮ ಪ್ರಕೃತಿಯ ಅಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಅದನ್ನು ತುಂಬುತ್ತಾನೆ. ಪರಮಾತ್ಮ ಮಹಾಲಕ್ಷ್ಮಿಯ ಮೂಲಕವಾಗಿ ಸೃಷ್ಟಿಯನ್ನು ಮಾಡ್ತಾನೆ. ಆ ಪ್ರಕೃತಿಯಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು ಅವುಗಳು ವಿಷಮಾವಸ್ಥೆಯನ್ನು ಹೊಂದಬೇಕು, ಮುಂದೆ ಮಹದಾದಿ ತತ್ವಗಳ ರೂಪದಿಂದ ವಿಕಾರ ಹೊಂದಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ತನ್ನ ಶಕ್ತಿಯನ್ನು ಮಹಾಲಕ್ಷ್ಮಿಯಲ್ಲಿ ಸ್ಥಾಪನೆ ಮಾಡ್ತಾನೆ ಆ ಪರಮಾತ್ಮ. ಆ ಪರಮಾತ್ಮನ ಇಚ್ಛೆಯಂತೆ ಮುಂದೆ ಮಹತ್ತತ್ವ, ಅಹಂಕಾರ ತತ್ವ, ಆಕಾಶಾದಿ ಪಂಚಭೂತಗಳು, ಶಬ್ದಾದಿ ತನ್ಮಾತ್ರಗಳು, ವಾಗಾದಿ ಕರ್ಮೇಂದ್ರಿಯಗಳು, ಚಕ್ಷುರಾದಿ ಜ್ಞಾನೇಂದ್ರಿಯಗಳು, ಮನಸ್ಸು, ಇವೆಲ್ಲ ಸೃಷ್ಟಿಯಾಗ್ತವೆ. 24 ತತ್ವಗಳು, ಅವುಗಳ ಅಭಿಮಾನಿ ದೇವತೆಗಳು, ಅವುಗಳ ಸೃಷ್ಟಿಯಾಗತ್ತೆ. 24 ತತ್ವಗಳು ಯಾವುದಂದರೆ ಆಕಾಶಾದಿ ಪಂಚಭೂತಗಳು 5, ಶಬ್ದಾದಿ ತನ್ಮಾತ್ರಗಳು 5, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವುಗಳಿಗೆ ತನ್ಮಾತ್ರಗಳು ಅಂತಾರೆ ಇವುಗಳು. ಮತ್ತು 5 ವಾಗೀಂದ್ರಿಯಗಳು, ವಾಕ್ಪಾಣಿ ಪಾಯು ಪಾದ ಉಪಸ್ಥ ಎಂಬ 5 ಕರ್ಮೇಂದ್ರಿಯಗಳು. ಆಮೇಲೆ ಚಕ್ಷು, ಶ್ರೋತ್ರ, ಘ್ರಾಣ, ರಸನ, ತ್ವಕ್ ಎಂಬುದಾಗಿ ಚಕ್ಷುರಾದಿ 5 ಜ್ಞಾನೇಂದ್ರಿಯಗಳು. ಮನಸ್ಸು ಅಲ್ಲಿ ಎಷ್ಟಾಯಿತು? 5, 5, 10, 15, 20. ಮನಸ್ಸು 21, ಅಹಂಕಾರ ತತ್ವ 22, ಮಹತ್ತತ್ವ 23, ಅವ್ಯಕ್ತ 24. ಹೀಗೆ 24 ತತ್ವಗಳ ಸೃಷ್ಟಿ. ಈ ಅವ್ಯಕ್ತದ ಸೃಷ್ಟಿ ಅಂದರೆ ಒಂದು ಸಣ್ಣ ವಿಕಾರದಿಂದ ಈ ಸತ್ವರಜಸ್ತಮೋ ಗುಣಗಳು ಪ್ರಕಟವಾಗ್ತವೆ. ಮುಂದೆ ಆ 24 ತತ್ವಗಳ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಆ ತತ್ವಗಳ ಅಭಿಮಾನಿ ದೇವತೆಗಳು ಅವ್ರು ಯಾರು ಅಂದರೆ ಈ ಪಂಚಭೂತಗಳಿವೆ, ಪಂಚಭೂತಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು 5 ಭೂತಗಳು: ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ. ಆಕಾಶಕ್ಕೆ ಅಭಿಮಾನಿ ಗಣಪತಿ, ವಾಯುವಿಗೆ ಅಭಿಮಾನಿ ಪ್ರವಾಹವಾಯು, ಇನ್ನು ಅಗ್ನಿ, ತೇಜಸ್ಸಿಗೆ ಅಭಿಮಾನಿ ಅಗ್ನಿ, ಜಲಕ್ಕೆ ವರುಣ, ಪೃಥ್ವಿಗೆ ಧರಾದೇವಿ. ಹೀಗೆ 5 ಪಂಚಭೂತಗಳಿಗೆ 5 ಅಭಿಮಾನಿ ದೇವತೆಗಳು. ಇನ್ನು ಪಂಚ ತನ್ಮಾತ್ರಗಳು ಶಬ್ದ, ಸ್ಪರ್ಶ, ರೂಪರಸ, ಗಂಧ ಇವುಗಳಿಗೆ ಕ್ರಮವಾಗಿ ಪೃಥ್ವಿಗೆ ಧರಾದೇವಿ,
ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಗೆ ಸೌಪರ್ಣಿ, ಸೌಪರ್ಣಿ ಅಂದರೆ ಗರುಡನ ಹೆಂಡತಿ, ವಾರುಣಿ ಶೇಷನ ಹೆಂಡತಿ, ಉಮಾ ರುದ್ರನ ಹೆಂಡತಿ, ಈ ಮೂವರು ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಗೆ ಅಭಿಮಾನಿ. ಆಮೇಲೆ ವಾಕ್ ಪಾಣಿ ಪಾಯು ಪಾದ ಉಪಸ್ಥಾಂತ ಪಂಚ ಕರ್ಮೇಂದ್ರಿಯಗಳು. ವಾಗೇಂದ್ರಿಯಕ್ಕೆ ಅಗ್ನಿ ಅಭಿಮಾನಿ, ಪಾಣಿಗೆ ಇಂದ್ರ ಅಭಿಮಾನಿ, ಪಾದಕ್ಕೆ ಜಯಂತ ಅಭಿಮಾನಿ, ಪಾಯುವಿಗೆ ಯಮ ಅಭಿಮಾನಿ, ಉಪಸ್ಥಕ್ಕೆ ದಕ್ಷ ಅಭಿಮಾನಿ. ಇನ್ನು ಚಕ್ಷುರಾದಿ ಜ್ಞಾನೇಂದ್ರಿಯಗಳಿಗೆ ಚಕ್ಷುಸ್ಸಿಗೆ ಸೂರ್ಯ, ಶ್ರೋತ್ರೇಂದ್ರಿಯಕ್ಕೆ ಚಂದ್ರ, ತ್ವಗೇಂದ್ರಿಯಕ್ಕೆ ಕುಬೇರ, ರಸನೇಂದ್ರಿಯಕ್ಕೆ ವರುಣ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು. ಮನಸ್ಸು ಮತ್ತು ಅಹಂಕಾರಗಳಿಗೆ ಗರುಡಶೇಷ ರುದ್ರರು. ಮಹತ್ತತ್ವಕ್ಕೆ ಬ್ರಹ್ಮ. ಈ ಮಹತ್ತತ್ವ ಕೂಡ ಮಹತ್ತತ್ವದಲ್ಲಿ ಬುದ್ಧಿತತ್ವ ಇದೆ. ಬುದ್ಧಿತತ್ವಕ್ಕೆ ಸರಸ್ವತಿ ಅಭಿಮಾನಿ. ಸರಸ್ವತಿ ಮಾತ್ರ ಅಲ್ಲ, ಸರಸ್ವತಿ ಚತುರ್ಮುಖರೊಂದಿಗೆ ಭಾರತೀಯ ವಾಯುಗಳು ಕೂಡ ಅಭಿಮಾನಿಗಳು. ಹೀಗಿದೆಲ್ಲ ಸೃಷ್ಟಿ, ಇದು ಸೂಕ್ಷ್ಮ ಸೃಷ್ಟಿ. ಇದನ್ನು ಸೂಕ್ಷ್ಮ ಸೃಷ್ಟಿ ಅಂತ ಹೇಳ್ತಾರೆ. ಇದರಲ್ಲಿ ಪೃಥ್ವಿ ಮೊದಲಾದವು, ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ, ಇವುಗಳು ಈ ಸೂಕ್ಷ್ಮ ಸೃಷ್ಟಿ ಇರ್ತಕ್ಕಂಥವುಗಳು. ಈ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟತ್ತೆ. ಮಹತ್ತತ್ವಕ್ಕೆ ಅಭಿಮಾನಿ ಯಾರಳಿದ್ದು? ಬ್ರಹ್ಮ. ಅದರಲ್ಲಿ ಬುದ್ಧಿಗೆ ಅಭಿಮಾನಿ ಸರಸ್ವತಿ. ಸರಸ್ವತಿ ಸಹಿತನಾಗಿರ್ತಕ್ಕಂತಹ ಚತುರ್ಮುಖ, ಭಾರತೀಯ ಸಹಿತನಾಗಿರ್ತಕ್ಕಂತಹ ವಾಯು, ಇವರ ಅಭಿಮಾನಿಗಳು. ಹೀಗಿದೆಲ್ಲ ಸೂಕ್ಷ್ಮ ಸೃಷ್ಟಿ. ಈ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟತ್ತೆ. ಈ ಅಹಂಕಾರ ತತ್ವ ವೈಕಾರಿಕ, ತೈಜಸ, ತಾಮಸ ಅಂತ ಮೂರು ರೀತಿಯಾಗಿದೆ ಅಹಂಕಾರ ಸೃಷ್ಟಿ. ವೈಕಾರಿಕದಿಂದ ರುಜು ಭಿನ್ನ ತತ್ವಾಭಿಮಾನಿಗಳು, ಮನಸ್ಸು, ಮತ್ತು ತೈಜಸದಿಂದ ದಶೇಂದ್ರಿಯಗಳು, ತಾಮಸದಿಂದ ಶಬ್ದಾದಿ ತನ್ಮಾತ್ರಗಳು, ಪಂಚಭೂತಗಳು ಹುಟ್ಟುತ್ತವೆ. ಇದೆಲ್ಲ ಅಹಂಕಾರ ತತ್ವದಿಂದ ಹುಟ್ಟುವಂಥದ್ದು. ಅಹಂಕಾರ ತತ್ವದಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ. ವೈಕಾರಿಕದಿಂದ ಈ ರುಜುಭಿನ್ನ ತತ್ವಾಭಿಮಾನಿಗಳು, ರುಜುಗಿಂತ ಭಿನ್ನವಾಗಿರ್ತಕ್ಕಂಥ ತತ್ವಾಭಿಮಾನಿಗಳು ಮತ್ತು ಮನಸ್ಸು. ಇನ್ನು ತೈಜಸದಿಂದ 10 ಇಂದ್ರಿಯಗಳು. ಇನ್ನು ತಾಮಸದಿಂದ ಶಬ್ದ ತನ್ಮಾತ್ರ ಮತ್ತು ಪಂಚಭೂತ ಹುಟ್ಟುತ್ತವೆ. ಹೀಗೆ ಪರಮಾತ್ಮನ ಆಜ್ಞೆಯಂತೆ ಈ ಬ್ರಹ್ಮಾಂಡ ಏನಿದೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇತರರಿಗೆ ಸಾಮರ್ಥ್ಯ ಇಲ್ಲ. ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಪರಮಾತ್ಮನೇ ಸಮರ್ಥ, ಉಳಿದವರೆಲ್ಲ ಅಶಕ್ತರು. ಅಂತಹ ಅಶಕ್ತರಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಈ ಸೂಕ್ಷ್ಮ ತತ್ವಗಳನ್ನು, ಈ ಸೂಕ್ಷ್ಮ ಸೃಷ್ಟಿ ತತ್ವಗಳು ಹೇಳಿದರು 24, ಅವುಗಳನ್ನು ವಿನಿಯೋಗಿಸಿ ಲಕ್ಷ್ಮೀ ಮೂಲಕವಾಗಿ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿಸ್ತಾನೆ. ಬ್ರಹ್ಮಾಂಡದೊಳಗೆ ಚತುರ್ಮುಖ ಬ್ರಹ್ಮನಲ್ಲಿದ್ದುಕೊಂಡು ಬ್ರಹ್ಮನ ಮೂಲಕವಾಗಿ ಈ ಲೋಕಗಳು, ಲೋಕ ವಿಭಾಗಗಳು, ಗ್ರಹ ನಕ್ಷತ್ರಾದಿಗಳು ಇವೆಲ್ಲವನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಮತ್ತು ಜೀವರು ಅಸಂಖ್ಯರಿದ್ದಾರೆ. ಆ ಎಲ್ಲ ಜೀವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಸ್ಥೂಲ ದೇಹಗಳನ್ನು ಕೊಡ್ತಾನೆ. ಇದನ್ನು ಸ್ಥೂಲ ಸೃಷ್ಟಿ ಅಂತ ಹೇಳೋದು. ಈ ಸೂಕ್ಷ್ಮವಾಗಿರ್ತಕ್ಕಂತಹ ತತ್ವಗಳನ್ನು ಪರಮಾತ್ಮ ಅವ ಬ್ರಹ್ಮನಲ್ಲಿ ಇದ್ದುಕೊಂಡು ಬ್ರಹ್ಮನ ಮೂಲಕವಾಗಿ ಎಲ್ಲ ಲೋಕಗಳು, ಲೋಕ ವಿಭಾಗಗಳು, 14 ಲೋಕಗಳಿವೆ, ಲೋಕ ವಿಭಾಗಗಳು, ಗ್ರಹಗಳು, ನಕ್ಷತ್ರಗಳು ಎಲ್ಲವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಎಲ್ಲ ಜೀವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಸ್ಥೂಲ ದೇಹವನ್ನು ಕೊಡ್ತಾನೆ. ಇದನ್ನು ಸ್ಥೂಲ ಸೃಷ್ಟಿ ಅಂತ ಹೇಳ್ತಾರೆ. ಹಿಂದೆ ಬಂದಿರುವಂಥದ್ದು ಅದು ಸೂಕ್ಷ್ಮ ಸೃಷ್ಟಿ. ಇದು ಬ್ರಹ್ಮನಲ್ಲಿದ್ದುಕೊಂಡು ಮಾಡತಕ್ಕಂತಹ ಈ ಸೃಷ್ಟಿ, ಇದು ಸ್ಥೂಲ ಸೃಷ್ಟಿ. ಇನ್ನು ಈ ಜಗತ್ತಿನ ಸೃಷ್ಟಿ ಏನಿದೆ, ಶುದ್ಧ ಸೃಷ್ಟಿ,
ಅದು ಪರಾಧೀನ ಶುದ್ಧ ಸೃಷ್ಟಿ, ಮತ್ತು ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ, ಮಿಶ್ರ ಸೃಷ್ಟಿ, ಕೇವಲ ಸೃಷ್ಟಿ ಅಂತ 4 ವಿಧ. ಶುದ್ಧ ಸೃಷ್ಟಿ ಅಂದ್ರೇನು? ಅದೇ ಹಿಂದೆ ಹೇಳಿದ ಹಾಗೆ ಪರಮಾತ್ಮನ ಮೂಲ ರೂಪ ನಾರಾಯಣ ರೂಪದಿಂದ ವಾಸುದೇವಾದಿ ರೂಪಗಳನ್ನು ಪ್ರಕಟಿಸುವುದುಂಟಲ್ಲ, ಅದು ಶುದ್ಧ ಸೃಷ್ಟಿ. ಇನ್ನು ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ ಅಂದರೆ ಪರಮಾತ್ಮ ಲಕ್ಷ್ಮೀ, ಚತುರ್ಮುಖ ಬ್ರಹ್ಮ ಇವರೇ ಮೊದಲಾದ ಏನು ತತ್ವಾಭಿಮಾನಿಗಳಿದ್ದಾರೆ ಅವರು, ಆಮೇಲೆ ಪ್ರಕೃತ್ಯಾದಿ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಲಕ್ಷ್ಮೀ, ಬ್ರಹ್ಮ ಮತ್ತು ತತ್ವಾಭಿಮಾನಿ ದೇವತೆಗಳು, ಇವರು ಪರಮಾತ್ಮನ ಅನುಗ್ರಹವಿಲ್ಲದೆ ಸ್ವತಂತ್ರವಾಗಿ ಲಕ್ಷ್ಮಿಯಾಗಲಿ ಬ್ರಹ್ಮಾದಿ ತತ್ವಾಭಿಮಾನಿಗಳಾಗಲಿ ಅವರು ಯಾವತ್ತೂ ಸ್ವಾಮಿತ್ವವನ್ನು ಉಪಯೋಗಿಸೋದಿಲ್ಲ. ಸೃಷ್ಟಿ ಮಾಡುವಂಥವಳು ಲಕ್ಷ್ಮಿ ಆದರೂ ಕೂಡ ಆ ಲಕ್ಷ್ಮಿಯಲ್ಲಿ ಪರಮಾತ್ಮ ಆ ಶಕ್ತಿಯನ್ನು ತುಂಬುತ್ತಾನೆ. ಮತ್ತು ಬ್ರಹ್ಮನೊಳಗಿದ್ದುಕೊಂಡು ಈ ಹಿಂದೆ ಹೇಳ್ತಕ್ಕಂಥ ಸ್ಥೂಲ ಸೃಷ್ಟಿಯನ್ನು ಮಾಡ್ತಾನೆ. ಆದರೆ ಈ ಸೃಷ್ಟಿಯನ್ನು ಇವರು ಮಾಡಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳು ಸ್ವತಃ ಅವರು ಮಾಡುವುದಿಲ್ಲ, ಅವರಿಗೆ ಆ ಸ್ವಾಮಿತ್ವ ಇಲ್ಲ. ಅದು ಹರಿಯ ಅಧೀನ, ಹರಿಯ ಅಧೀನವಾಗಿರತಕ್ಕಂತಹ ಸ್ವಾಮಿತ್ವ ಇರುವಂಥದ್ದು. ಸ್ವತಂತ್ರವಾಗಿ ಅವರು ಸೃಷ್ಟಿ ಮಾಡೋದಿಲ್ಲ, ಪರಮಾತ್ಮ ಅವರ ಮೂಲಕವಾಗಿ ಸೃಷ್ಟಿ ಮಾಡಿಸ್ತಾನೆ. ಈ ಸಕಲ ಅವನನ್ನು ಹೊರತುಪಡಿಸಿ ಸಕಲ ಚೇತನ ಅಚೇತನ ಎಲ್ಲ ಜಗತ್ತು ಕೂಡ ಇದು ಜಡ, ಚೇಷ್ಟಾರಹಿತವಾಗಿರುವಂಥದ್ದು. ಚೇಷ್ಟಾರಹಿತವಾಗಿರತಕ್ಕಂತಹ ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿನಲ್ಲಿ ಇರತಕ್ಕಂತಹ ಈ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಕೂಡ ಸ್ವತಂತ್ರವಾಗಿ ಸೃಷ್ಟಿ ಮಾಡತಕ್ಕಂತಹ ಸಾಮರ್ಥ್ಯ ಇಲ್ಲ. ಯಾಕೆ? ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತು ಅದರಲ್ಲಿ ಯಾವ ಚೇಷ್ಟಾನೂ ಇಲ್ಲ. ಪರಮಾತ್ಮನಿಲ್ಲದೆ ಯಾವ ಚೇಷ್ಟೆ ಯಾರಲ್ಲಿ ಇಲ್ಲ. ಸೃಷ್ಟಿಯ ಆರಂಭದಲ್ಲಿ ಏನಿರುತ್ತೆ? ಮುಕ್ತ ಜೀವರು ಅವರು ಧ್ಯಾನಾವಸ್ಥೆಯಲ್ಲಿರ್ತಾರೆ, ಇನ್ನು ಕೆಲವರು ನಿದ್ರಾವಸ್ಥೆಯಲ್ಲಿರ್ತಾರೆ. ಜಡ ವಿಶ್ವ ಅದು ಪೂರ್ತಿ ಮೂಲ ಪ್ರಕೃತಿಯಲ್ಲಿ ಲಯ ಹೊಂದಿರುತ್ತೆ, ಏನೂ ಇರುವುದಿಲ್ಲ. ಪರಮಾತ್ಮನೊಬ್ಬನೇ ಇರ್ತಾನೆ, ಯಾರೂ ಇರುವುದಿಲ್ಲ. ಎಲ್ಲ ಜೀವರು, ಮುಕ್ತ ಜೀವರು ಧ್ಯಾನದಲ್ಲಿರ್ತಾರೆ, ಇತರರು ನಿದ್ರಾವಸ್ಥೆಯಲ್ಲಿರ್ತಾರೆ. ಇಡೀ ಜಡವಾಗಿರತಕ್ಕಂತಹ ಪ್ರಪಂಚ ಪ್ರಕೃತಿಯಲ್ಲಿ ಲಯವಾಗಿ ಹೋಗಿರುತ್ತೆ. ಇನ್ನು ಸೃಷ್ಟಿ ಆರಂಭ ಆಗಬೇಕು. ಸೃಷ್ಟಿಯ ಆರಂಭದಲ್ಲಿ ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಪ್ರಕೃತಿಯ ಮೇಲೆ, ಆ ಮೂಲ ಪ್ರಧಾನ ತತ್ವ ಇದೆಯಲ್ಲ, ಆ ಪ್ರಕೃತಿಯ ಮೇಲೆ ತನ್ನ ಸ್ವಾಮಿತ್ವವನ್ನು ಪ್ರಯೋಗಿಸಿ ಅದರಿಂದ ಸೃಷ್ಟಿ ಕಾರ್ಯಗಳನ್ನು ಮಾಡಿಸುವಂತಹ ಒಂದು ವಿಶೇಷ ಸ್ಥಿತಿಯನ್ನು ಅವಳು ಪರಮಾತ್ಮನಿಂದ ಹೊಂತಾಳೆ. ಅಂತಹ ಆ ಸ್ಥಿತಿಯನ್ನು ಪ್ರಯೋಗ ಮಾಡಿ ಅದರಿಂದ ಸೃಷ್ಟಿ ಕಾರ್ಯಗಳನ್ನು ಅವಳು ಮಾಡತಕ್ಕಂಥ ಒಂದು ವಿಶೇಷ ಸ್ಥಿತಿಯನ್ನು ಪರಮಾತ್ಮನಿಂದ ಹೊಂದಿಸಲ್ಪಡ್ತಾಳೆ. ಹೀಗೆ ಪರಮಾತ್ಮನಿಂದ ಸೃಷ್ಟವಾಗಿರತಕ್ಕಂತಹ ಮಹದಾದಿ ತತ್ವಗಳು, ಅವುಗಳ ಅಭಿಮಾನಿಗಳಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳು ತಮ್ಮ ತಮ್ಮ ತತ್ವಗಳ ಮೇಲೆ ಆ ಸ್ವಾಮಿತ್ವಾದಿ ವಿಶೇಷ ಸ್ಥಿತಿಯನ್ನು ಪರಮಾತ್ಮನಿಂದ ಹೊಂದ್ತಾರೆ. ಹೊಂದಿದ ಮೇಲೆ ಈ ಸೃಷ್ಟಿಗೆ ಉಳಿದನ್ನು ಸೃಷ್ಟಿ ಮಾಡತಕ್ಕಂಥ ಸಾಮರ್ಥ್ಯವನ್ನು ಇವರು ಪಡಿತಾರೆ. ಈ ಸ್ಥಿತಿ ಉಂಟಲ್ಲ, ಇದಕ್ಕೆ ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ ಅಂತ ಹೇಳೋದು. ಲಕ್ಷ್ಮ್ಯಾದೀನಾಂ ಭಗವದಾಜ್ಞೆಯ ಪ್ರಕೃತಿ ಸ್ವಾಮಿತ್ವಾದಿ ವಿಶೇಷಾವಾಪ್ತಿ ಅಂತ ಬರೀತಾರೆ ಇದಕ್ಕೆ. ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ ಅಂದರೆ ಪರಮಾತ್ಮನಿಂದ ಅಧೀನವಾಗಿರತಕ್ಕಂತಹ ಈ ವಿಶೇಷ ಸ್ಥಿತಿ, ತಮ್ಮ ತಮ್ಮ ತತ್ವಗಳ ಮೇಲೆ ಸ್ವಾಮಿತ್ವವನ್ನು ಹೊಂದತಕ್ಕಂತಹ ಸ್ಥಿತಿ, ಅದನ್ನು ಪರಮಾತ್ಮನಿಂದ ಅವರು ಪಡಿತಾರೆ. ಇದಕ್ಕೆ ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ ಅಂತ ಹೇಳ್ತಾರೆ. ಇದಾದ ಮೇಲೆ
ಜೀವರ ಸೃಷ್ಟಿ ಹೇಗೆ? ಜೀವರಿಗೆ ಸೃಷ್ಟಿ ಇಲ್ಲ. ಯಾಕೆಂದರೆ ಜೀವರು ಅನಾದಿ ನಿತ್ಯ, ಜೀವನಿಗೆ ಜನನವೂ ಇಲ್ಲ, ಮರಣವೂ ಇಲ್ಲ. ಮತ್ತು ಅಸಂಖ್ಯ ಜೀವರಿದ್ದಾರೆ. ಆ ಎಲ್ಲ ಜೀವರ ಅವರವರ ಗತಿಗಳನ್ನು ಹೊಂದಿಸಲಿಕ್ಕೆ ಅವಶ್ಯಕವಾಗಿರತಕ್ಕಂಥ ಸಾಧನೆಯನ್ನು ಮಾಡಿಸ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಅವರವರ ಕರ್ಮಾನುಸಾರವಾಗಿ ಪ್ರಾಕೃತ ಸ್ಥೂಲ ದೇಹವನ್ನು ಹೊಂದುವುದು, ಅದು ಮಿಶ್ರ ಸೃಷ್ಟಿ. ಅವರವರ ಒಂದು ಕರ್ಮಾನುಸಾರವಾಗಿ ಪ್ರಾಕೃತವಾಗಿರತಕ್ಕಂತಹ ಸ್ಥೂಲ ದೇಹಗಳನ್ನು ಆ ಜೀವರು ಹೊಂದುವಂಥದ್ದುಂಟಲ್ಲ, ಅದು ಅದು ಮಿಶ್ರ ಸೃಷ್ಟಿ. ಈ ಸೃಷ್ಟಿಯನ್ನು ಮಾಡ್ತಕ್ಕಂಥವನು ಪರಮಾತ್ಮನೇ. ಯಾಕೆಂದರೆ ಯಾವ್ಯಾವ ಜೀವರ ಯಾವ್ಯಾವ ಕರ್ಮಾನುಸಾರವಾಗಿ ಅವರಿಗೆ ಎಂತೆಂತಹ ದೇಹವನ್ನು ಕೊಡಬೇಕು, ಇದೆಲ್ಲ ಒಬ್ಬ ಸರ್ವಜ್ಞನಿಗೆ ಮಾತ್ರ ಗೊತ್ತಿರಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಜೀವರಲ್ಲಿ ಇದ್ದುಕೊಂಡು ಅನಂತ ಜೀವಾಂತರ್ಯಾಮಿಯಾಗಿ ಆ ಅನಂತ ರೂಪಗಳಿಂದ ಅನಂತ ಜೀವರನ್ನು ನಿಯಮನ ಮಾಡ್ತಾ ಅವರವರ ಗತಿಗಳು ಏನು, ಅವರಿಗೆ ಯಾವ ಗತಿ ಹೊಂದಿಸಬೇಕು, ಅವರವರ ಕರ್ಮಗಳೇನು, ಅವರವರ ಕರ್ಮಾನುಸಾರವಾಗಿ ಅವರಿಗೆ ಪ್ರಾಕೃತ ಸ್ಥೂಲ ದೇಹಗಳನ್ನು ಹೊಂದಿಸುವಂಥದ್ದು. ಅದಾಗಬೇಕಾದ್ರೆ ಅವ ಸರ್ವಜ್ಞನಾಗಿರಬೇಕು, ಅಚಿಂತ್ಯ ಸಾಮರ್ಥ್ಯವುಳ್ಳನಾಗಿರಬೇಕು. ಅಂಥವನಿಗೆ ಮಾತ್ರ ಅಂತಹ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ. ಅಂತಹ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಅನಾದಿಯಾಗಿರತಕ್ಕಂತಹ ಜೀವರೇನಿದ್ದಾರೆ ಅವರಿಗೆ ಅವರವರ ಗತಿಗಳನ್ನು ಹೊಂದಿಸಲಿಕ್ಕೆ ಅವಶ್ಯಕವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿಸಬೇಕಾದರೆ ಅವರವರ ಕರ್ಮಾನುಸಾರವಾಗಿ ಪ್ರಾಕೃತವಾಗಿರತಕ್ಕಂತಹ ದೇಹಗಳನ್ನು ಅವರಿಗೆ ಹೊಂದಿಸುವುದು, ಇದು ಮಿಶ್ರ ಸೃಷ್ಟಿ. ಇದನ್ನು ಪರಮಾತ್ಮನೇ ಮಾಡಬೇಕಷ್ಟೆ. ಅವ ಅನಂತ ಜೀವಾಂತರ್ಯಾಮಿಯಾಗಿದ್ದು ಅನಂತ ರೂಪಗಳಿಂದ ಅನಂತ ಜೀವರನ್ನು ನಿಯಮನ ಮಾಡುತ್ತಾ ಅವರವರ ಗತಿಯನ್ನು ಹೊಂದಿಸ್ತಕ್ಕಂತಹ ಅಚಿಂತ್ಯವಾದ ಅದ್ಭುತವಾಗಿರತಕ್ಕಂತಹ ಕಾರ್ಯವನ್ನು ಅವನೊಬ್ಬನೇ ಸ್ವತಂತ್ರನಾಗಿರತಕ್ಕಂತಹ ಆ ಪರಮಾತ್ಮನೇ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಮಿಶ್ರ ಸೃಷ್ಟಿಯನ್ನು ಮಾಡ್ತಕ್ಕಂಥವನು ಪರಮಾತ್ಮ. ಇನ್ನು ಕೇವಲ ಸೃಷ್ಟಿ, ಹಿಂದೆ ಹೇಳಿದೆ ನಾನು, ಈ ಕೇವಲ ಸೃಷ್ಟಿ ಇದು ಇವತ್ತಿನ ವಿಜ್ಞಾನಿಗಳಿಗೆ ಇನ್ನೂ ಗೊತ್ತಾಗಿಲ್ಲ ಹೇಗೆ ಇದೆಲ್ಲ ಸೃಷ್ಟಿಯಾಗತ್ತೆ ಅಂತ. ಈ ಜಡ ಸೃಷ್ಟಿ, ಮಿಶ್ರ ಸೃಷ್ಟಿಯಲ್ಲಿ ಜೀವರ ಸೃಷ್ಟಿ ಹೇಳಿದ್ದು. ಜೀವರ ಸೃಷ್ಟಿ ಅಂದರೆ ಜೀವರಿಗೆ ಅವರವರ ಕರ್ಮಾನುಸಾರವಾಗಿ ಅವರವರ ದೇಹ ಸೃಷ್ಟಿ, ಅದು ಮಿಶ್ರ ಸೃಷ್ಟಿ. ಕೇವಲ ಸೃಷ್ಟಿಯಲ್ಲಿ ಈ ಜಡವಾಗಿರತಕ್ಕಂತಹ ಪ್ರಪಂಚವನ್ನು ಸೃಷ್ಟಿ ಮಾಡುವಂಥದ್ದು. ಗ್ರಹಗಳು, ನಕ್ಷತ್ರಗಳು, ಸಮುದ್ರ, ಪರ್ವತ, ಗಿಡಮರಗಳು, ಅನಂತ ವಸ್ತುಗಳು, ಇವೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಇವುಗಳೆಲ್ಲ ಜ್ಞಾನ ಇರಬೇಕು. ಅಂತಹ ಅಗಾಧವಾಗಿರತಕ್ಕಂತಹ ಅಚಿಂತ್ಯವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರಬೇಕು, ಜ್ಞಾನ ಇರಬೇಕು. ಆದ್ದರಿಂದ ಈ ಒಂದು ಸೃಷ್ಟಿಯನ್ನು ಕೂಡ ಮಾಡ್ತಕ್ಕಂಥವನು ಪರಮಾತ್ಮನೇ. ಇದು ಕೇವಲ ಸೃಷ್ಟಿ. ಹೀಗೆ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, ಶುದ್ಧ ಸೃಷ್ಟಿ, ಮತ್ತು ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ, ಮಿಶ್ರ ಸೃಷ್ಟಿ, ಕೇವಲ ಸೃಷ್ಟಿ ಎಂಬುದಾಗಿ 4 ರೀತಿಯ ಸೃಷ್ಟಿ ಇದೆ. ಇದನ್ನು ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ಬಹಳ ವಿವರವಾಗಿ ಹೇಗೆ ಎಲ್ಲ ಸೃಷ್ಟಿ ಆಗುತ್ತೆ ಎಂಬುದನ್ನು ವೈಕುಂಠ ವರ್ಣನೆಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಾಗೆ ಸೃಷ್ಟಿ ಪ್ರಕರಣ ಸುಳಾದಿಯಲ್ಲಿ ಕೂಡ ಈ ವಿಚಾರ ಬರುತ್ತೆ. ಹೀಗೆ ಪರಮಾತ್ಮ ಮೂಲ ರೂಪದಿಂದ ಈ 4 ರೂಪಗಳನ್ನು ಅಭಿವ್ಯಕ್ತ ಮಾಡುವ ಮೂಲಕವಾಗಿ ಶುದ್ಧ ಸೃಷ್ಟಿಯನ್ನು ಮಾಡಿ ಅನಂತರ ಈ 4 ವಿಧವಾಗಿರತಕ್ಕಂತಹ ಸೃಷ್ಟಿಯನ್ನು ಅವನು ಮಾಡ್ತಾನೆ. ಈ 4 ರೂಪಗಳಿಂದ ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನು ಮಾಡ್ತಾನೆ. ಅಂತಹ ಆ 4 ರೂಪಗಳನ್ನು ಚಿಂತನೆ ಮಾಡ್ತಾ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕನಾಗಿರತಕ್ಕಂತಹ ಹನುಮದುಪಾಸಿತ ಸೀತಾಪತಿ ಶ್ರೀರಾಮಚಂದ್ರ ಅಂತಹ ಶ್ರೀರಾಮಚಂದ್ರನೇ ಅಂತ ಅಲ್ಲಿಗೆ ಇದು ವಿಶೇಷಣವಾಗಿ ಇರುವಂಥದ್ದು. ಇಷ್ಟು ವಿಚಾರ ಈ ಗದ್ಯದಲ್ಲಿ
ಬರ್ತಕ್ಕಂತಹ ವಿಚಾರ. ಇನ್ನು ಮುಂದಿನ ಗದ್ಯ ತಥಾ ಸ್ವಸ್ವಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಅಶೇಷ ಕರ್ಮಣಾಂ. ಈ ಗದ್ಯವನ್ನು ಮುಂದಿನ ಪಾಠ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.